ಮಂಡ್ಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಯಶಸ್ವಿ ಮತ್ತು ಅದ್ದೂರಿಯಾಗಿ ನಡೆಯಿತು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ಪ್ರಸ್ತುತ ಜಾಗತಿಕ ತಂತ್ರಜ್ಞಾನ ನಗರವಾಗಿರುವ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದವರು ನಾಡಪ್ರಭು ಕೆಂಪೇಗೌಡರು. ಅವರ ಆಡಳಿತಾವಧಿಯಲ್ಲಿ ಉತ್ತಮ ನಗರವನ್ನು ನಿರ್ಮಾಣ ಮಾಡುವ ದುರದೃಷ್ಟಿಯಿಂದ ಬೆಂಗಳೂರು ನಗರವನ್ನು ಕಟ್ಟಿದರು. ಅವರ ತತ್ವ ಆದರ್ಶಗಳು, ಅವರ ಸಾಧನೆಯನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಬೇಕು ಅಂತ ಹೇಳಿದರು. ಮಂಡ್ಯ ಜಿಲ್ಲೆಗೆ 10,000 ಕೋಟಿ ಅನುದಾನ ಬಿಡುಗಡೆ ಮಾಡಿ ಮಂಡ್ಯ ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಅಂತ ಅವರು ತಿಳಿಸಿದರು. ಅನ್ನವನ್ನ ಕೊಡ್ತಾ ಇರುವಂತ ಬೆಂಗಳೂರಿಗೆ ಅದನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಅದನ್ನ ನಿರ್ಮಾಣ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ನೀವು ಆರಾಮಾಗಿ ಬಂದು ಇಲ್ಲಿ ಕುತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ನೂರಾರು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿಯಾಗೋದಕ್ಕೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿಲ್ಲ ಅಂದಿದ್ರೆ ಅದನ್ನ ಮಾಡಕ್ಕಾಗ್ತಾ ಇರಲಿಲ್ಲ. ಕೆಂಪೇಗೌಡರು ನಿರ್ಮಾಣ ಮಾಡಿದ ಬೆಂಗಳೂರನ್ನ ಇವತ್ತು ಸ್ವಚ್ಛ ಸುಂದರ ಬೆಂಗಳೂರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿ, ಪರಿಶ್ರಮ, ಅವರ ಹಾಕಿಕೊಟ್ಟಂತ ಅಡಿಪಾಯ ಇವತ್ತು ನಮ್ಮನ್ನ ಈ ಹೆಮ್ಮೆಯ ಬೆಂಗಳೂರಿಗೆ ಅವರ ಕೆಂಪೇಗೌಡರನ್ನ ನೋಡುವಂತ ಭಾಗ್ಯ ನಮ್ಮದಾಗುತ್ತೆ. ಆಧುನಿಕ ಬೆಂಗಳೂರನ್ನ ಕಟ್ಟಿದವರು ಮಂಡ್ಯದ ಮಣ್ಣಿನ ಸುಪುತ್ರ ಎಸ್.ಎಂ. ಕೃಷ್ಣರವರು ಅಂತ ಹೇಳೋದಕ್ಕೆ ಇನ್ನಷ್ಟು ನಮಗೆ ಹೆಮ್ಮೆ ಆಗುತ್ತೆ. ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಗಗನದೆತ್ತರಕ್ಕೆ ತಗೊಂಡೋಗಿ ಸಿಲಿಕಾನ್ ಸಿಟಿಯನ್ನ ಇಡೀ ವಿಶ್ವದ ತುದಿಗಳಲ್ಲಿ ನಿಲ್ಲಿಸಿದವರು ಎಸ್.ಎಂ. ಕೃಷ್ಣರವರು. ಅವರು ಹಾಕಿಕೊಟ್ಟಂತ ಸಾಫ್ಟ್ವೇರ್ ಕಂಪನಿಗಳು ಇವತ್ತು ಇದೇ ಬೆಂಗಳೂರಲ್ಲಿ ಮಂಡ್ಯದ ನೂರಾರು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಂಬಳ ಬರೋ ರೀತಿ ಮಾಡಿಕೊಟ್ಟಿದ್ದಕ್ಕೆ ಭದ್ರ ಬುನಾದಿ ಹಾಕಿದವರು ಎಸ್.ಎಂ. ಕೃಷ್ಣ. ಅವರ ನಂತರ ಇಡೀ ಬೆಂಗಳೂರನ್ನ ತಿರುಗಿ ನೋಡೋದಕ್ಕೆ ಮಾಡ್ತಾ ಇರುವಂತವರು ಇವತ್ತಿನ ನಮ್ಮ ಸಮಾಜದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನ 2 ವರ್ಷದಲ್ಲಿ ಬೆಂಗಳೂರು ಚಿತ್ರಣ ಬದಲಾಗುತ್ತೆ. ಬೆಂಗಳೂರಿಗಾಗಿ 1,00,000 ಕೋಟಿ ರೂಪಾಯಿಯನ್ನ ಕೊಟ್ಟಂತ ಏಕೈಕ ಧೀರ ಅಂತ ಹೇಳಿದ್ರೆ ಅವತ್ತಿನ ಉಪಮುಖ್ಯಮಂತ್ರಿ, ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮೊನ್ನೆ ಹೆಬ್ಬಾಳದಲ್ಲಿ ನೀವು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಬಹಳ ಜಂಕ್ಷನ್ ಆಗುತ್ತೆ ಅಂತ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡೋರೆ. ಇನ್ನೊಂದು ವರ್ಷದಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರಿನ ಮೂಲೆ ಮೂಲೆಗೂ ಮೆಟ್ರೋವನ್ನ ತೆಗೆದುಕೊಂಡು ಹೋದಂತ ಕೀರ್ತಿ ಡಿ.ಕೆ. ಶಿವಕುಮಾರ್. ಕೆಲವರು ಬೆಂಗಳೂರು ನಗರವನ್ನ ಕೆಂಪೇಗೌಡರು, ಎಸ್.ಎಂ. ಕೃಷ್ಣ, ಡಿ.ಕೆ. ಶಿವಕುಮಾರ್ ಕಟ್ಟಿದ್ರೆ ಕೆಲವರು ವಿರೋಧ ಮಾಡ್ತಾರೆ, ಕಟ್ಟೋದಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಕೆಂಪೇಗೌಡರು ಕಟ್ಟಲಿಲ್ಲ. ಈಗ ಮಂಡ್ಯ ನಮ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯವರು ಕಟ್ಟಿ ಜುಲೈ 1ಕ್ಕೆ ನಮಗೆ ಈ ಮಂಡ್ಯವನ್ನ ಸ್ಥಾಪನೆ ಮಾಡಿಲ್ಲ ಅಂದ್ರೆ ನಾವು ಬದುಕಕ್ಕಾಗ್ತಿರ್ಲಿಲ್ಲ. ಅಭಿವೃದ್ಧಿ ಮತ್ತು ನಗರ ಎರಡು ಏಕೈಕವಾಗಿ ಬಂದಾಗ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಇವತ್ತು ಅತಿ ಹೆಚ್ಚು ಒಕ್ಕಲಿಗರನ್ನೇ ಹೊಂದಿರುವಂತ ಬೆಂಗಳೂರಿನಲ್ಲಿ ಅನ್ನ ಕೊಡುವಂತವರು ಮಂಡ್ಯ ಜಿಲ್ಲೆಯ ರೈತ ಸಮಾಜದ ಬಾಂಧವರು, ಒಕ್ಕಲಿಗರು. ಅದನ್ನ ನಾವು ಹೆಮ್ಮೆಯಿಂದ ಎಲ್ಲಿ ಬೇಕಾದ್ರೂ ಎದೆ ತಟ್ಟಿ ಹೇಳುವಂತ ಶಕ್ತಿ ಇರೋದು ನಮಗ್ ಮಾತ್ರ. ಅದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಸಾಧನೆ ಕೊಡುಗೆಗಳು ಇನ್ನೂ ಜೀವಂತವಾಗಿದ್ದಾವೆ. ಪ್ರಸ್ತುತ ಜಾಗತಿಕ ತಂತ್ರಜ್ಞಾನ ನಗರವಾಗಿರುವ ಬೆಂಗಳೂರಿನ ಸಂಸ್ಥಾಪಕರು, ದೂರದೃಷ್ಟಿಯ ಆಡಳಿತಗಾರರು ಹಾಗೂ ಜನಪರ ಚಿಂತಕರು ಮತ್ತು ಸಮರ್ಥ ನಾಯಕರಾಗಿದ್ದರು ಗೌಡರು. ಅವರು ನಾಡಿಗೆ ನೀಡಿದ ಕೊಡುಗೆ ಸಾಧನೆಗಳು ಅಪಾರ ಅಂತ ಅವರು ಹೇಳಿದರು. ಹೊಸದಾಗಿ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಕೊಟ್ಟ ಇದರಲ್ಲಿ ನಾವು ಇವತ್ತು 30ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ ನೀಡಿದಂತ ಪರಮ ಪೂಜ್ಯ ಸ್ವಾಮೀಜಿಗಳು ಮತ್ತೆ ಎಲ್ಲ ಮುಖಂಡರು ಕೂಡ ನಮ್ಮ ಜೊತೆಗೆ ನಿಂತು ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆಯನ್ನ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಾಡಪ್ರಭು ಕೆಂಪೇಗೌಡರವರು ನನ್ನ ಪ್ರಕಾರ ನಾಡಿಗಷ್ಟೇ ಪ್ರಭು ಅಲ್ಲ, ಈ ದೇಶಕ್ಕೆ ಪ್ರಭು ಆದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸುತ್ತೇನೆ. ಹಾಗಾಗಿ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಪ್ರಭುಗಳಾಗಿ, ಸಕಲ ಜೀವ ಸಂಕುಲದ ರಾಯಭಾರಿಗಳಾಗಿ, ವಿಶೇಷವಾಗಿ
ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಾಡಪ್ರಭು ಕೆಂಪೇಗೌಡರು ನಿರಂತರವಾಗಿ ಚಿರಂಜೀವಿಗಳಾಗಿ ಬದುಕಿದ್ದಾರೆ. ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ಅವರ ಸಾಧನೆಗಳು, ಅವರ ಕೊಡುಗೆಗಳು ಶಾಶ್ವತವಾಗಿ ನಮ್ಮ ಜೊತೆ ಜೀವಂತವಾಗಿದೆ. ಅಂದಾಗ ಕೆಂಪೇಗೌಡರು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ಅವರ ಸಾಧನೆಗಳು ಪ್ರತಿನಿತ್ಯ ಮಾತನಾಡ್ತಾ ಇದೆ, ಅವರ ಕೊಡುಗೆಗಳು ಪ್ರತಿನಿತ್ಯ ಮಾತನಾಡ್ತಾ ಇದೆ, ಅವರ ಕೊಡುಗೆಗಳು ಸಾಧನೆಗಳು ನಮ್ಮ ಕಣ್ಮುಂದೆ ಇವೆ. ಹಾಗಾಗಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಕೆಂಪೇಗೌಡರ ಹೆಸರು ಅಜರಾಮವಾಗಿರುತ್ತೆ, ಅವರ ಸಾಧನೆಗಳು ಕೂಡ ಶಾಶ್ವತವಾಗಿ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಒಬ್ಬ ವ್ಯಕ್ತಿ ಬದುಕಿದ ನಂತರ ಬದುಕಿ ಸತ್ತ ನಂತರ ಬದುಕುವುದು ಬಹಳ ಮುಖ್ಯ ಅಂತ. ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಮಾತನಾಡಿ, ಕರ್ನಾಟಕ ಕಂಡ ಅತ್ಯಂತ ಪ್ರಭಾವಿ ಮತ್ತು ದೂರದೃಷ್ಟಿ ರಾಜಕಾರಣಿಗಳಲ್ಲಿ ಎಸ್ ಎಂ ಕೃಷ್ಣ ಪ್ರಮುಖರು. ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆಗೆ ನಾಂದಿಯಾಡಿದರು. ಜೊತೆಗೆ ಭಾರತದ ವಿದೇಶಾಂಗ ಸಚಿವರಾಗಿ ಮತ್ತು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ದೇಶ ವಿದೇಶಗಳಲ್ಲಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದ ಧೀಮತ್ ನಾಯಕರು ಅಂತ ಅವರು ಹೇಳಿದರು. ಒಂದು ವೈಭವ ಅಂತಹ ಒಂದು ಭರತಖಂಡದಲ್ಲಿ 16ನೇ ಶತಮಾನದ ಪ್ರಾರಂಭದಲ್ಲಿ ಈ ದೇಶಕ್ಕೊಂದು ಮಹಾನ್ ನಗರವನ್ನು ನಿರ್ಮಾಣ ಮಾಡಬಹುದಾದಂತ ಒಂದು ಮಗು ಜನಿಸುತ್ತೆ, ಮುಂದೆ ಒಂದು ಯುವಶಕ್ತಿಯಾಗಿ ಬೆಳೆಯುತ್ತೆ. ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಇದ್ದಂತಹ ಒಂದು ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ, ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ. ಅಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಕಟ್ಟಾಳವಾಗಿ ನಿಷ್ಠಾವಂತ ನಾಡಪ್ರಭುವಾಗಿ ದೇಶವೂ ಉಳಿಬೇಕು, ಧರ್ಮವೂ ಉಳಿಬೇಕು, ಜನರು ಕೂಡ ಉಳಿಬೇಕು, ಅಭಿವೃದ್ಧಿಯೂ ಕೂಡ ಕಾಣಬೇಕು, ಪ್ರಗತಿಯೂ ಇರಬೇಕು ಅನ್ನೋದು ಭಾವನೆ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಮಹಾನವಮಿ ದಿಬ್ಬದ ಬಳಿ ತನ್ನ ತಂದೆ ಕೆಂಪನಂಜೇಗೌಡರ ಹೆಗಲ ಮೇಲೆ ನಿಂತಿರ್ತಾರೆ. ಆ ಮಹಾನವಮಿ ದಿಬ್ಬದ ಮೇಲೆ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯರು ಒಂದು ದರ್ಬಾರ ಮಾಡ್ತಾ ಇರ್ತಾರೆ. ಅದು ಯಾದಕ್ಕೆ ದರ್ಬಾರ ಮಾಡ್ತಾ ಇರ್ತಾರೆ ಅಂದ್ರೆ, ವಿಜಯನಗರ ಅರಸರಿಗೆ ಒಂದು ಜಯ ಸಿಕ್ಕಿರುತ್ತೆ ಒಂದು ಯುದ್ಧದಲ್ಲಿ. ಆ ಜಯದ ಸಂಕೇತವಾಗಿ ಎಲ್ಲ ಸಾಮಂತರನ್ನ ಕರೆಸಿ, ಸಪೋರ್ಟ್ ಮಾಡಿದಂತ ಎಲ್ಲ ಸಾಮಂತರನ್ನ ಕರೆಸಿ ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸನ್ಮಾನ ಮಾಡಿ ದರ್ಬಾರ್ನಲ್ಲಿ ಅವರಿಗೆ ಪುರಸ್ಕರಿಸುವಂತ ಒಂದು ಕಾರ್ಯಕ್ರಮ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಯಲಹಂಕವನ್ನು ಆಳಿದ್ದ ಪ್ರಸಿದ್ಧ ನಾಯಕರು. ಇವರು ದೂರದೃಷ್ಟಿಯ ಆಡಳಿತದಿಂದಾಗಿ ಇಂದಿನ ಕರ್ನಾಟಕದ ರಾಜಧಾನಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಯಿತು. ಬೆಂಗಳೂರು ನಗರದ ಸಂಸ್ಥಾಪಕರಾಗಿ ಸುಂದರವಾದ ಬೆಂಗಳೂರು ನಗರವನ್ನು ಕಟ್ಟಿದರು. ವಿವಿಧ ಸಮುದಾಯದ ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ವಿಶೇಷ ಪೇಟೆಗಳನ್ನು ಅಕ್ಕಿಪೇಟೆ, ಬಳೆಪೇಟೆ, ಕುಂಬಾರಪೇಟೆ ಸ್ಥಾಪಿಸಿ ನಗರವನ್ನು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಮಾಡಿದರು ಅಂತ ಅವರು ಹೇಳಿದರು. ಕಾಲದ ಮಹಿಮೆಯಿಂದ ಸಾಕಷ್ಟು ಜನ ಶ್ರೇಷ್ಠತೆಯನ್ನು ಪಡ್ಕೊಳ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ಬಂದದ್ರಿಂದ ಕಾಲಕ್ಕೆ ಶ್ರೇಷ್ಠತೆ ಬರುವಂಥ ಕಾಲ ಬರುತ್ತೆ. ಉದಾಹರಣೆಗೆ ನೋಡಿ, ಬ್ರಿಟಿಷ್ನವರ ದಾಸ್ಯದಲ್ಲಿದ್ದಂಥ ನಾವು ಆ ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಕ್ಕೆ ಯಾರ್ಯಾರು ದುಡುಕಿದವರೆಲ್ಲರೂ ಕೂಡ ಶ್ರೇಷ್ಠರಾಗೋರು. ಅವ್ರು ಇವತ್ತು ಕೂಡ ಪೆನ್ಷನ್ ಬರ್ತಾ ಇರ್ತದೆ. ಅದನ್ನು ಕಡಿಮೆ ಸಾಧನೆ ಅಂತ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಕಾಲ ವ್ಯಕ್ತಿಗಳಿಗೆ ಶಕ್ತಿಯನ್ನು ತಂದುಕೊಡುತ್ತೆ. ಆದರೆ ಇನ್ನೊಂದು ವರ್ಗದ ಜನ ಇರ್ತಾರೆ, ಜಡವಾಗಿರ್ತಕ್ಕಂಥ ಕಾಲಕ್ಕೆ ಒಬ್ಬ ವ್ಯಕ್ತಿ ಹುಟ್ಟಿ ಆ ಕಾಲಕ್ಕೇನೆ ಶ್ರೇಷ್ಠತೆಯನ್ನು ತಂದುಕೊಡ್ತಾರೆ. ಇವತ್ತು ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡರ ಜಯಂತಿ ಇದೆಯಲ್ಲ, ಸಹಜವಾಗಿ ಇದ್ದಂಥ ಒಂದು ಕಾಲಕ್ಕೆ ಇವತ್ತು ನಾವು 500 ವರ್ಷಗಳ ಹಿಂದಿನ ವೈಭವನ ನೆನಪು ಮಾಡಿಕೊಳ್ಬೇಕು, ಚರಿತ್ರೆ ನೆನಪು ಮಾಡಿಕೊಳ್ಬೇಕು ಅಂದ್ರೆ ಅಂದಿನ ಕಾಲಕ್ಕೆ ಒಂದು ಮಹತ್ವನ ತಂದುಕೊಟ್ಟಂಥ ಕೀರ್ತಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಹೋಗುತ್ತೆ. ಅದಕ್ಕೋಸ್ಕರ ಅವರು ಇವತ್ತು ನಮಗೆ ಧನ್ಯರು ಮತ್ತು ನಮಗೆ ಮಾನ್ಯರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರು ಯಾವ ಕಾಲದಲ್ಲಿ ಬದುಕಿರಬಹುದು ಅಂತ ನಿಮ್ಗೆ ಅನಿಸಬಹುದು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ.ಪಿ. ಪ್ರಕಾಶ್, ಎಸ್ಪಿ ಡಾಕ್ಟರ್ ಶೋಭಾ ರಾಣಿ, ಅಪರ ಜಿಲ್ಲಾಧಿಕಾರಿ ಬಿ.ಸಿ. ಶಿವಾನಂದಮೂರ್ತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಿ.ವಿ. ನಂದೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಇದಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡರ ಪ್ರತಿಮೆ ಹೊತ್ತಂತಹ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಯಿತು. ವಿವಿಧ ಕಲಾ ತಂಡಗಳು ಮತ್ತು ಜಾನಪದ ಕಲಾತಂಡಗಳು ಗಮನ ಸೆಳೆದವು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ಮೆರವಣಿಗೆಯು ಅಂಬೇಡ್ಕರ್ ಭವನದಲ್ಲಿ ಸಮಾಪ್ತಿಯಾಯಿತು.
ಮಂಡ್ಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಜನತೆ ಭಾಗವಹಿಸಿದರು. ಮುತ್ತತ್ತಿ ಕಾವೇರಿ ನದಿಯಲ್ಲಿ ಋಷಿಕೇಶ ಹಾಗೂ ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ಮಾಡಲು ನಿರ್ಧಾರ ಮಾಡಲಾಗಿದ್ದು, ರಾಮಲಿಂಗ ರೆಡ್ಡಿ ಅವರು ಈ ಬಗ್ಗೆ ವಿಚಾರವನ್ನು ಮಾಡಿದರು. ಪ್ರಸಿದ್ಧ ಪ್ರವಾಸಿಗರ ಪ್ರೇಕ್ಷಣೀಯ ಸ್ಥಳವಾದ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ 5 ಮಂದಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪರಿಶೀಲನೆ ನಡೆಸಲು ಸಚಿವರು ಆಗಮಿಸಿದರು. ಮುತ್ತತ್ತಿಗೆ ಭೇಟಿ ನೀಡಿ ಮುತ್ತತ್ತಿ ರಾಯನ ದರ್ಶನ ಪಡೆದು ನಂತರ ಕಾವೇರಿ ನದಿಯ ದಡದಲ್ಲಿ ನಿಂತು ಮೃತಪಟ್ಟ ಸ್ಥಳವನ್ನು ವೀಕ್ಷಿಸಿ ಅಲ್ಲಿಂದ ಸ್ಥಳೀಯರಿಂದ ಮಾಹಿತಿಗಳನ್ನು ಪಡೆದುಕೊಂಡರು. ಮುತ್ತತ್ತಿ ಗ್ರಾಮದ ಜನಾರ್ದನ್ ಮಾತನಾಡಿ, ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ 2,000 ಭಕ್ತರು ಮತ್ತು ಪ್ರವಾಸಿಗರು ಬರ್ತಾರೆ. ಈ ಸಂದರ್ಭದಲ್ಲಿ ಈಜಲು ಹೋಗಿ ಸಾವು ನೋವು ಸಂಭವಿಸುತ್ತಿದ್ದಾವೆ. ಪ್ರವಾಸಿಗರಿಗೆ ಎಚ್ಚರಿಕೆ ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಕೆಲಸ ಮಾಡಿದ್ದೇವೆ. ಇಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಬೇಕು ಮತ್ತು ಇನ್ನೂ ನಾಮಫಲಕಗಳನ್ನು ಅಳವಡಿಸಿ ಈ ಸಾವನ್ನು ತಪ್ಪಿಸಬೇಕು ಅಂತ ಹೇಳಿದರು. ಕಾವೇರಿ ನದಿಯಲ್ಲಿ ಮೃತಪಟ್ಟ ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಸಚಿವರು, ಮುತ್ತತ್ತಿಯಲ್ಲಿ ಸಂಭವಿಸಿರುವ ದುರಂತ ತಡೆಯಲು ಕ್ರಮ ವಹಿಸಲು ಬಂದಿದ್ದೇನೆ. ಶಾಸಕ ನರೇಂದ್ರ ಸ್ವಾಮಿ ಅವರು ಐಡಿಯಾ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಪ್ರವಾಸಿಗರು ಸಾಯ್ತಿದ್ದಾರೆ. ಋಷಿಕೇಶ ಹಾಗೂ ಹರಿದ್ವಾರ ಮಾದರಿಯಲ್ಲಿ ಕಾಲುವೆ ಮಾಡಲು ನಿರ್ಧಾರ ಮಾಡಿದ್ದೇವೆ ಅಂತ ಅವರು ಹೇಳಿದರು. ಈ ಥರ ಘಟನೆ ಆವಾಗವಾಗ ಪದೇ ಪದೇ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರದ್ದೇ ಒಂದು ಐಡಿಯಾ ಹೇಳಿದ್ರು. ಆಮೇಲೆ ನಾನೇ ಬರ್ತೀನಿ ಅಂತೇಳಿ ಇವತ್ತು ಬಂದಿದ್ದೀನಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಸಿ ಒ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಎಸ್ ಪಿ ಅವರು, ನಮ್ಮ ಕಾವೇರಿ ನಿಗಮದ ನಮ್ಮ ಎಮ್ ಡಿ ಅವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ವಿ. ಆಮೇಲೆ ಪ್ರತಿ ವರ್ಷ ನಾನು ಕೇಳಿದಾಗೆ ಸುಮಾರು 6-7 ಸಾವಿರ ಜನ ಮಿನಿಮಮ್ ಪ್ರತಿ ವರ್ಷ ಕೂಡ ಜನ ಇಲ್ಲಿ ಈಜೊಡಿಯೋಕ್ಕೆ ಹೋಗಿ ಅಥವಾ ವಿಶೇಷವಾಗಿ ಹೆಣ್ಮಕ್ಳು ಅಲ್ಲಿ ಈಜು ಬರೋದಿಲ್ಲ, ಆಟ ಆಡೋಕ್ಕೆ ಹೋಗ್ತಾರೆ ಅಥವಾ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಒಂದು ಆವ್ರೇಜು 6, 7, 8 ಕೆಲವು ಸಲ 10 ಕೂಡ ಆಗಿದೆ ತೀರೋಗ್ತಾರೆ. ಅದೇ ರೀತಿ ಸಂಗಮದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಮತ್ತು ಸಂಗಮ ಮತ್ತು ಇವತ್ತಿಗೆ ಇದನ್ನು ಹೇಳ್ತೀನಿ. ಆಮೇಲೆ ಇವತ್ತು ನಾವೇನೇನು ತೀರ್ಮಾನ ತೊಗೊಂಡ್ವಿ ಅಂದರೆ, ಒಂದು ನದಿಯಿಂದನೇ ನೀರು ಇದರಲ್ಲಿ ಗೋಕರ್ಣ ಋಷಿಕೇಶು ಮತ್ತು ಗುರುದ್ವಾರದಲ್ಲಿ ಹರಿದ್ವಾರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಒಂದು ಚಾನಲ್ ಸಪ್ರೇಟಾಗಿ ಈ ನಮ್ಮ ಕೊನೆ ಬರುತ್ತಲ್ಲ ಅಲ್ಲಿಂದ ಒಂದು ಚಾನಲ್ ಮಾಡಿಕೊಂಡು ಅದು ನ್ಯಾಚುರಲ್ಲಾಗಿ ಫ್ಲೋ ಆಗುವಂಥದ್ದು ಮಾಡಿಕೊಂಡು ತೀರಾ ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ಸ್ ಹಾಕ್ಕೊಂಡ್ರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಸ್ನಾನ ಮಾಡೋದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ. ಇದನ್ನು ಬೇಗ DPR ಎಲ್ಲ ಮಾಡಿ ನನಗೆ ಮುಂದಿನ ಬೋರ್ಡ್ ಮೀಟಿಂಗ್ಗೆ ತನ್ನಿ ಅಂತ ನಮ್ಮ MD ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೊಂದಾದರೆ ಆಗ ನದಿಗೆ ಯಾರು ಇಳಿಯಲ್ಲ. ಮತ್ತು ಸಹಜವಾಗಿ ದೇವಸ್ಥಾನಕ್ಕೆ ಬಂದವರು ನದಿಯಲ್ಲಿ ಸ್ನಾನ ಮಾಡದೇ ಇದ್ದರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದುಬಿಟ್ಟಿದೆ. ಅದೊಂದು ಮಾಡಿದ್ದೀವಿ. ಆಮೇಲೆ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ. ನಮ್ಮ ಇಲ್ಲಿ ಲೋಕಲ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೂ ಕೂಡ ನಮ್ಮ ಕಾವೇರಿ ನಿಗಮದವ್ರಿಗೇ ಒಂದು ಎಸ್ಟಿಮೇಟ್ ಇದ್ರ ಜೊತೆನೇ ಮಾಡೋದಕ್ಕೆ ಸೂಚನೆ ಕೊಡ್ತಾಯಿದ್ದೀನಿ. ಆಮೇಲೆ CC ಕ್ಯಾಮ್ರಾಸು ಈ ಗರುಡ ಫಾರೆಸ್ಟ್ನವ್ರು ಹಾಕ್ಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 ಕ್ಯಾಮ್ರಾಸ್ CC ಕ್ಯಾಮ್ರಾಸ್ ಬಂದರು ನದಿ ಪಕ್ಕದಲ್ಲಿ ಮತ್ತು ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸು ನಮ್ಮ ಇಲಾಖೆಯವರಿಗೆ ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ. ಅದನ್ನು ಕೂಡ ಅಪ್ರೂವಲ್ಸು ಕೂಡ ಕೇಳಿದ್ದೀನಿ. ಈ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, SP ಶೋಭಾರಾಣಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು.
ಸಕಾಲಕ್ಕೆ ಮಳೆಯಾದರೆ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳದೆ ರೈತ ಕಂಗಾಲಾಗಿ ಭೀಕರ ಬರಗಾಲ ಎದುರಾಗುವ ಪರಿಸ್ಥಿತಿಯನ್ನು ತಪ್ಪಿಸಲು ವರುಣನ ಕೃಪೆಯಾಗಬೇಕಂತ ದೇವರಲ್ಲಿ ಪ್ರಾರ್ಥಿಸಿ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ನಾಯಕಿ ರೂಪಾ ಅರಳುಕುಪ್ಪೆ ಹೇಳಿದರು. ಸ್ವರ್ಣಸಂದ್ರ ಬಡಾವಣೆಯ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದಲ್ಲಿ ಹುಣ್ಣಿಮೆ ಅಂಗವಾಗಿ ಕಾಯಕವಾಗಿ ಫೌಂಡೇಶನ್ ಆಯೋಜಿಸಿದ್ದ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮ ಉದ್ಘಾಟಿಸಿ ಪೂಜ್ಯ ಶ್ರೀಗಳ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಕಳೆದ 30 ವರ್ಷಗಳಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಕಾವೇರಿ, ಕಬಿನಿ, ತುಂಗಭದ್ರಾ, ಕೃಷ್ಣ ಸೇರಿದಂತೆ ಎಲ್ಲ ನದಿಗಳು ಬತ್ತಿ ಹೋಗುವಂತ ತಲುಪಿರುವುದು ಆತಂಕ ಉಂಟು ಮಾಡುವ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಅನಿವಾರ್ಯವಾಗಿದೆ ಅಂತ ಅವರು ಹೇಳಿದರು. ಪ್ರತಿಮೆ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ಸೊ ಅದು ಕಂಚಿನಿಂದ ಮಾಡಿದ್ದು ಈ ಥರ ಅಂತೆಲ್ಲ ಹೇಳಿದ್ರು. ಸೊ ಆಮೇಲೆ ಈ ಹುಣ್ಣಿಮೆ ದಾಸೋಹದ ಬಗ್ಗೆ ಕೂಡ ಹೇಳಿದ್ರು. ಸೊ ನಾವು ನೋಡ್ತಾ ಇದ್ದೀವಿ, ಮುಂಗಾರು ಮಳೆ ಬರ್ದೇನೆ ರೈತರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಬರ ಬರುತ್ತೆ ಅಂತ ಕೂಡ ನಮಗೆ ಮುನ್ಸೂಚನೆ ಕೊಟ್ಟಿದೆ. ಸೊ ಇದ್ರ ಮುಖಾಂತರ ನಾವು ಇವತ್ತು KRS ನಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಈ ಮಂಡ್ಯನ ನಾವು ಸಕ್ಕರೆ ನಾಡು ಅಂತ ಕರಿತೀವಿ. ಸಕ್ಕರೆ ಬೇಕು ಅಂತಂದ್ರೆ ನಮ್ಗೆ ಏನು ಕಬ್ಬು ಚೆನ್ನಾಗಿ ಬೆಳೆಗಳು ಬರಬೇಕು. ಸೊ ಮಳೆ ಬರ್ದಿರೋ ಕಾರಣ ಈಗ ಆಲ್ರೆಡಿ ಏನು ಕಬ್ಬನ್ನ ಇಟ್ಟಿದ್ದಾರೆ ಅರ್ಧಕ್ಕೆ ಅದು ಸುಟ್ಟೋಗ್ತಾ ಇದೆ. ಸೊ ಈ ಬಿಸಿಲಿಗೆ ಮತ್ತೆ ನೀರ್ ಇಲ್ದೇನೆ ಬೆಳೆದಿರ್ತಕ್ಕಂಥ ಕಬ್ಬನ ಬೆಳೆ ಪೂರ್ತಿ ಬರೋಕ್ಕೋಸ್ಕರ ನಾವು ಇನ್ನೂ ಏನೊಂದು 2 ಕಟ್ ನೀರು ಬಿಟ್ಕೊಡಿ ಅಂತ ಕೇಳಿ ಕಾವೇರಿ ನೀರಾವರಿ ನಿಗಮದಲ್ಲಿ ಇವತ್ತು ನಾವು ಹೋರಾಟನ ಇಟ್ಕೊಂಡಿದ್ವಿ. ಸೊ ಅವ್ರು ಒಪ್ಕೊಂಡಿದ್ದಾರೆ ಕೂಡ, ಇನ್ನೊಂದು 2 ಕಟ್ ನೀರು ಬಿಟ್ಕೊಡ್ತೀವಿ ಅಂತ. ಸೊ ಇದ್ರ ಮುಖಾಂತರ ಇವತ್ತಿನ ಹುಣ್ಣಿಮೆ ದಾಸೋಹದ ಪ್ರಯುಕ್ತ ನಾನು ಏನು ದೇವರಾಜ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಸಂದೇಶ್ ಮಾತನಾಡಿ 12ನೇ ಶತಮಾನದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲು ಭದ್ರ ಬುನಾದಿ ಹಾಕಿದ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳು ಇಂದಿಗೂ ಕೂಡ ಪ್ರಸ್ತುತ ಅಂತ ಹೇಳಿದರು. ದಾಸೋಹಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಶಿವಕುಮಾರ್, ಪರಿಸರ ಸೇವೆಯನ್ನೇ ಶಿವಪೂಜೆ ಎಂದು ಭಾವಿಸಿ ಕಳೆದ ಹಲವಾರು ವರ್ಷಗಳಿಂದ 100 ಸಸಿಗಳನ್ನು ನೆಟ್ಟು ಆಕರ್ಷಕವಾದ ಉದ್ಯಾನವನ ನಿರ್ಮಾಣ ಮಾಡಲು ಸಾರ್ವಜನಿಕರ ಸಹಕಾರ ಅಪಾರವಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಜೆಯಲ್ಲಿ ನಮ್ಮ ಕಾಯಕಯೋಗಿ ಫೌಂಡೇಶನ್ ವತಿಯಿಂದ 31ನೇ ದಾಸೋಹ ಹುಣ್ಣಿಮೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ದಾಸೋಹ ಹುಣ್ಣಿಮೆ ಅಂದರೆ, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಬಹುದೊಡ್ಡ ಸ್ಥಾನವನ್ನು 900 ವರ್ಷಗಳ ಹಿಂದೆನೇ ನೀಡಿದಂಥವ್ರು. ಏನು ಕಾಯಕ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ದುಡಿದು ತಿನ್ನಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಅವತ್ತಿನ ಕಾಲದಲ್ಲೇ ಸೋಮಾರಿತನವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರು ಕಾಯಕ ಜೀವಿಗಳಾಗಬೇಕು, ಶ್ರಮಜೀವಿಗಳಾಗಬೇಕು ಅನ್ನುವಂತಹ ಬಹುದೊಡ್ಡ ಪರಿಕಲ್ಪನೆಯನ್ನು ಇಡೀ ಜಗತ್ತಿಗೆ ಸಾರದಂಥವರು. ಮತ್ತೆ ದುಡಿದದ್ದನ್ನು ಏನೇ ಮಾಡಬೇಕು, ಹಂಚಿ ತಿನ್ನಬೇಕು, ಅದನ್ನು ದಾಸೋಹ ಅಂತ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದವರು. ದಾಸೋಹ ಪರಿಕಲ್ಪನೆಯನ್ನು ಶರಣರು ಆ ಒಂದು ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯನ್ನು ಇವತ್ತಿನ ಪೀಳಿಗೆಗೆ ಪರಿಚಯಿಸುವಂತಹ ಈ ಒಂದು 31ನೇ ಕಾಯಕ ಯೋಗಿ ಫೌಂಡೇಶನ್ನ ದಾಸೋಹ ದಿನಾಚರಣೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ರೈತ ನಾಯಕಿ ಮತ್ತು ಜನಪರವಾದ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ BS ಅನುಪಮ ಅವರು ರೈತ ನಾಯಕಿ ರೂಪಾ ನಿತಿನ್ ಅವರಿಗೆ ದಾಸೋಹ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದರು. ವೇದಿಕೆಯಲ್ಲಿ ಮಂಜುನಾಥ್, ಮೆಣಸಗೆರೆ ಶಿವಲಿಂಗಪ್ಪ, ಶಿವರುದ್ರಪ್ಪ, ಹೊಸಳ್ಳಿ ವಿಜಯ್, ಅವ್ವೇರಳ್ಳಿ ಬಸವಲಿಂಗಪ್ಪ, ಕೃಷ್ಣ RS, ಪೂತರ ಮಾದೇವು, ಮಹೇಶ್ ಕೆರಗೂಡು, ರಾಮಗೌಡ ಸೇರಿದಂತೆ ಅನೇಕರಿದ್ದರು. ಖ್ಯಾತ ಗಾಯಕ ಗಮಕಿ ವಿದ್ಯಾಶಂಕರ್ ಗಾಯನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ಸೇರಬೇಕಾದ 5,000 ಕೋಟಿ ರುಗಳ ಅವ್ಯವಹಾರದ ಸಂಬಂಧ ನ್ಯಾಯಾಂಗ ಅಥವಾ ಕೇಂದ್ರದ ಹಣಕಾಸು ಅವ್ಯವಹಾರಗಳ ಇಲಾಖೆಯಿಂದ ತನಿಖೆಯಾಗಬೇಕಂತ ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರ ಹಿತ ಕಾಯುವ ಬದಲು ಗೃಹಲಕ್ಷ್ಮಿ ಹೆಸರಲ್ಲಿ ಅವರ ಹಣ ಲಪಟಾಯಿಸುತ್ತಿದೆ ಅಂತ ಹೇಳಿದರು. ಶಾಸಕ ಮಹೇಶ್ ಟೆಂಕಿನಾಯಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದರಿಂದ ಕಳೆದ 34 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ 2,000 ರೂಪಾಯಿಗಳ ಹಣ ಸಂದಾಯ ಮಾಡುತ್ತಿರುವುದಾಗಿ ಹೇಳಿದೆ. ಆದರೆ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಸಂದಾಯ ಮಾಡದೆ 5,000 ಕೋಟಿ ರುಗಳ ಅವ್ಯವಹಾರವಾಗಿದೆ ಅಂತ ಸಂವಿಧಾನಿಕ ಸಂಸ್ಥೆ CAG ವರದಿ ನೀಡಿರುವುದಾಗಿ ಅವರು ಹೇಳಿದರು. ಗೃಹಲಕ್ಷ್ಮಿ ಹೆಸರಿನಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗುತ್ತಿದೆ. ಯಾವುದೇ ದಾಖಲಾತಿಗಳಿಲ್ಲದೆ ಭೂತ ಖಾತೆಗಳನ್ನು ಸೃಷ್ಟಿಸಲಾಗಿದೆ. ಲಕ್ಷಾಂತರ ಮಂದಿ ಖಾತೆಗಳು 10 ಬಾರಿ ಬದಲಾವಣೆ ಆಗಿದೆ ಎಂದು ದೂರಿದರು. ಗೃಹಜ್ಯೋತಿಯಿಂದ ರೈತನ ಮನೆಗೆ ಉಚಿತ ವಿದ್ಯುತ್ ನೀಡಿ ಕೊಟ್ಟಿಗೆ ಬಿಲ್ ಹೆಚ್ಚಳ ಮಾಡಲಾಗಿದೆ. ಕೇಂದ್ರದ ಅಕ್ಕಿ ನೀಡಿ ರಾಜ್ಯದಿಂದ ಅಕ್ಕಿ ನೀಡದೆ ಹಣ ನೀಡುವ ನೆಪದಲ್ಲಿ ವಂಚನೆ ಮಾಡಲಾಗುತ್ತಿದೆ. ಇದೀಗ ಧಾನ್ಯಗಳನ್ನು ನೀಡುವುದಾಗಿ ಘೋಷಣೆ ಮಾಡಿ ಕಾರ್ಯರೂಪಕ್ಕೆ ತರದೆ ಅಲ್ಲಿಯೂ ಅನ್ಯಾಯ ಎಸಗಲಾಗುತ್ತಿದೆ ಅಂತ ಅವರು ಹೇಳಿದರು. ಕಹಿ ಹಾಗಲಕಾಯಿ ಯಾವ ವಿಚಾರಪ್ಪ ಅಂದರೆ ಗೃಹಲಕ್ಷ್ಮಿ ನಿಮಗೆಲ್ಲ ಗೊತ್ತಿದೆ. ಈ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಹೇಳ್ತಾರೆ, ಕಾಕಾ ಪಾಟೀಲ್ ನಿಂಗೂ ಫ್ರೀ,
ಮಹದೇವಪ್ಪ ನಿಂಗೂ ಫ್ರೀ, ಪಾರ್ವತಕ್ಕ ನಿಂಗೂ ಫ್ರೀ, ರತ್ನಕ್ಕ ನಿಂಗೂ ಫ್ರೀ ಅಂತ ಹೇಳ್ತಾರೆ. ಆದರೆ ಗೃಹಲಕ್ಷ್ಮಿ ಕಳೆದ ಇವತ್ತಿಗೆ ಅಂದರೆ ಆಗಸ್ಟ್ ಅಂತ ಲೆಕ್ಕ ಹಾಕೊಂಡ್ರು ಸಹ 34 ತಿಂಗಳುಗಳು ಅವರು 34 ತಿಂಗಳು ಅವರು ಸಂದಾಯ ಮಾಡಬೇಕಿತ್ತು. ಈಗ ನಿಮಗೆಲ್ಲನೂ ಮಾಹಿತಿ ಇದೆ. ನಮ್ಮ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಒಂದು ವಿಚಾರ ಎತ್ತಾರೆ. ಏನಪ್ಪ ಅಂದರೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಸಂದಾಯ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆಗ ಆವತ್ತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಫಸ್ಟು ಮಾಡಿದ್ದೀವಿ, ನಮ್ಮದೇನು ಲೋಪ ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಂದು ಸದನದಲ್ಲಿ ಕ್ಷಮಾಪಣೆ ಕೇಳ್ತಾರೆ, ಜೊತೆಗೆ ಒಪ್ಕೊಳ್ತಾರೆ ತತ್ಸುಮಾರು 5,000 ಕೋಟಿಗಳು ಸಂದಾಯ ಆಗಿಲ್ಲ ಅಂತ ಹೇಳಿ. ಇವತ್ತವರೆಗೂ ಸಹ ಅದಕ್ಕೆ ಲೆಕ್ಕ ಕೊಟ್ಟಿಲ್ಲ ಅಂತಕ್ಕಂತಹದ್ದು ಒಂದು ವಿಚಾರ. ಅದು 2 ತಿಂಗಳಲ್ಲ 3 ತಿಂಗಳು ಅಂತ ಹೇಳಿ CAG ಈಗಾಗಲೇ ವರದಿ ಮಾಡಿದೆ. ಇದು ಬಿಜೆಪಿ ಮಹಿಳಾ ಘಟಕದ ರಾಜ್ಯ ವಕ್ತಾರೆ ಶ್ರೀವಲ್ಲಿ ಮಾತನಾಡಿ, ವರಲಕ್ಷ್ಮಿ ಯೋಜನೆಯಲ್ಲಿ ಮೃತ ಮಹಿಳೆಯರ ಹೆಸರು ತೆಗೆಸುವಲ್ಲಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ವಿಫಲರಾಗಿದ್ದಾರೆ ಅಂತ ಆರೋಪ ಮಾಡಿದರು. ಇಚ್ಛೆ ಪಡ್ತೀನಿ. ಯಾಕೆ ಅಂತ ಅಂದರೆ ಕಲಬುರಗಿನಲ್ಲಿ ಒಂದರಲ್ಲೇ 9,156 ಮೃತರ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಆಯಿತಾ? ವಿಶ್ವಗುರು ಥರ ಆಡ್ತಾರೆ ಗೃಹ ಮಂತ್ರಿಗಳು ಮರಿ ಖರ್ಗೆ ಅವರು. ಇವ್ರಿಗೆ ನೈತಿಕತೆ ಇದೆಯಾ ಬಿ ಜೆ ಪಿಯವ್ರ ಬಗ್ಗೆ ಮಾತಾಡೋದಕ್ಕೆ? ಹೆಣ್ಮಕ್ಳು ಹಣನ ಲೂಟಿ ಮಾಡಿ ತಿನ್ನಬೇಕಾ ಇವ್ರುಗಳು? ನಾಚಿಕೆಗೇಡಿನ ಸರ್ಕಾರ ಅಲ್ವಾ ಇವರು? ಏನೋ ಹೆಣ್ಮಕ್ಳಿಗೆ. ಆಮೇಲೆ ಮ್ಯಾನಿಫೆಸ್ಟೋ ದಯವಿಟ್ಟು ಎಲ್ಲರೂ ತೆಗೆದು ನೋಡಬೇಕು, ಆಯಿತಾ? ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ, ಅದರಲ್ಲಿ ಪ್ರತಿ ತಿಂಗಳು 2,000 ಅಂತ. ಈಗ 3 ತಿಂಗಳಿಂದ ಇಲ್ಲವೇ ಇಲ್ಲ. ಯಾಕೆ? ಈಗ ಆಗಿರೋವಂತಹ ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ವಾ? 3 ವರ್ಷ ಅವರು ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿಲ್ವಾ? ಅವ್ರಿಗೆ ಗೊತ್ತಿರಲಿಲ್ವಾ ಈ ಥರ ಎಲ್ಲ ಟೆಕ್ನಿಕಲ್ ಇಶ್ಯೂಸ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅಂತ ಏಕದಮ್ 3 ತಿಂಗಳಾದ ತಕ್ಷಣ ದುಡ್ಡು ಹಾಕ್ಬಿಡೋದು, ನಾವು ಹಾಕಿದ್ದೀವಿ ನೋಡಿ ಅಂತ ಹೇಳೋದು. ಪ್ರತಿ ತಿಂಗಳು ಹಾಗಾದರೆ ಎಲ್ಲಿ ನೀವು 1 ತಿಂಗಳು ಪೂರ್ತಿ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಹಾಗಾದರೆ ನಿಮಗೆ? ಇದು ಒಂದು ಪಾಯಿಂಟು. ಗೋಷ್ಠಿಯಲ್ಲಿ ಅಶೋಕ್ ಜಯರಾಮ್, ಮಾಧ್ಯಮ ವಕ್ತಾರ ನಾಗಾನಂದ ಇದ್ದರು. ಬೆಂಗಳೂರು ಮಹಾನಗರದ ನಿರ್ಮಾತೃ, ದೂರದೃಷ್ಟಿಯ ಜನಪರ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನಾಚರಣೆಯನ್ನು ಕೇರ್ಪೇಟೆ ಪಟ್ಟಣದ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋನಲ್ಲಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬಸ್ ಡಿಪೋ ವ್ಯವಸ್ಥಾಪಕಿ ಉಮಾ ಮಹೇಶ್ವರಿ, ದೂರದೃಷ್ಟಿಯ ಜನಪರ ಆಡಳಿತಗಾರಿದ್ದ ಕೆಂಪೇಗೌಡರು ಶ್ರಮಿಕ ವರ್ಷಗಳು ಸೇರಿದಂತೆ ನಾಡಿನ ಅನ್ನದಾತರ ಹಿತವನ್ನು ಕಾಪಾಡಿದರು ಅಂತ ಹೇಳಿದರು. ಅಚ್ಚುಕಟ್ಟಾಗಿ ಹೋದ ವರ್ಷಕ್ಕಿಂತಲೂ ಹೆಚ್ಚಾಗಿ ಇವತ್ತು ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ, ಚೆನ್ನಾಗಿ ಆಚರಣೆ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಯಾಕಂದರೆ ಇದೇ ಲಾಸ್ಟ್ ಒಂದು ಜಯಂತಿಗೆ ಯಾರೂ ಇರಲಿಲ್ಲ, ತುಂಬ ಬೇಜಾರಾಗಿತ್ತು ಅವತ್ತು. ನಾನು ಗವಿ ಸಿದ್ದಪ್ಪ ಮಾತ್ರ 4-5 ಜನ ಮಾಡಿ ಕ್ಲೋಸ್ ಮಾಡಿದ್ವಿ. ಕೆಲವರು ಗೊತ್ತಾಗಿರುತ್ತೆ ಅದು ಯಾವ ಜಯಂತ್ಯೋತ್ಸವ ಅಂತ ಹೇಳೋದಿಲ್ಲ. ಆದರೆ ಇದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಯಾವುದಿಲ್ಲ ಅಂದ್ರೂ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಎಂಥ ಕಷ್ಟದ ಕೆಲಸ ಆದ್ರೂ ಕೂಡ ನೆರವೇರಿಕೆ ಮಾಡ್ಬೋದು. ಆ ರೀತಿ ನಿಮ್ಮಲ್ಲಿ ಒಳ್ಳೆ ಒಗ್ಗಟ್ಟಿದೆ, ಚೆನ್ನಾಗಿ ಮಾಡಿದೀರಾ. ಇದೇ ತರ ಪ್ರತಿ ವರ್ಷನೂ ಈ ಆಚರಣೆ ಕಂಟಿನ್ಯೂ ಆಗ್ಬೇಕು ಅಂತ ನಾನು ಆಶಿಸ್ತೀನಿ. ಈ ಒಗ್ಗಟ್ಟು ಕೂಡ ಹೀಗೆ ಇರಬೇಕು ಅಂತ ಆಶಿಸ್ತೀನಿ. ಮೊದಲನೇ ಪಾಯಿಂಟ್. ಎರಡನೇದಾಗಿ ಇವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೃಷ್ಣೇಗೌಡರು, ನಂಗೆ ತುಂಬಾ ಖುಷಿ ಆಯ್ತು. ಧರ್ಮಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಘಟಕದ ಸಿಬ್ಬಂದಿಗಳಾದ ಕೃಷ್ಣೇಗೌಡ, ಹರ್ಷ, ಶಶಿಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರುಣ್, ಕಾಂತರಾಜು, ದೀಪಕ್, ಪುಟ್ಲಿಂಗು ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಶುಗರ್ ಸಿಟಿ ಮತ್ತು ಲಯನ್ಸ್ ಕ್ಲಬ್ ಸೆಂಟಿನಿಯನ್ ಸಂಸ್ಥೆಯ ವತಿಯಿಂದ 2026-27ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಡೆಯಿತು. ಮಂಡ್ಯ ಜಿಲ್ಲಾ ರಾಜ್ಯಪಾಲರಾದ G. ರಮೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಎರಡೂ ಸಂಸ್ಥೆಗಳ ನೂತನ ಅಧ್ಯಕ್ಷರುಗಳಿಗೆ ನೀಡ್ತಾ ಇದ್ದೀವಿ. ಈ ವರ್ಷದ ನಿಮ್ಮ ಆಡಳಿತ ಶುಭವಾಗಲಿ, ಸುಲಲಿತವಾಗಲಿ. ಒಮ್ಮೆ ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ತೇಜ ಸಿದ್ದೇಗೌಡ ಮತ್ತು ತಂಡದ ಸದಸ್ಯರು ಮತ್ತು ವೀಣಾ ಲೋಕೇಶ್ ಮತ್ತು ತಂಡದ ಸದಸ್ಯರು, ಲಯನ್ ಮುಖ್ಯಸ್ಥರಾದ ಕೃಷ್ಣೇಗೌಡ, ಲಯನ್ ಜಯಕುಮಾರ್, ಪ್ರತಿಮಾ, ರಮೇಶ್, ನಿತ್ಯಾನಂದ, ಕಾವ್ಯ, ನಿತ್ಯಾನಂದ, ನಿರ್ಮಲಾ ಗುಪ್ತಿ, ಸಿದ್ದಪ್ಪ, ಮೀನಾ ಆನಂದ್ ಸೇರಿದಂತೆ ಅನೇಕರು ಭಾಗವಹಿಸಿದರು.
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನು ಕಳೆದುಕೊಂಡ ಸಂತ್ರಸ್ತ ರೈತರಿಗೆ ನ್ಯಾಯಾಲಯ ಆದೇಶಿಸಿದ್ದ ಹೆಚ್ಚುವರಿ ಪರಿಹಾರದ ಹಣವನ್ನು ಪಾವತಿಸಲು ವಿಳಂಬ ಧೋರಣೆ ಅನುಸರಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಮೊದಲ ಮಹಡಿಯಲ್ಲಿರುವ ವಿಶೇಷ ಭೂಸ್ವಾಧೀನಾಧಿಕಾರಿ ಕಚೇರಿಯನ್ನು ನ್ಯಾಯಾಲಯದ ಆದೇಶದಂತೆ ಜಪ್ತಿ ಮಾಡಲಾಯಿತು. ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣದಲ್ಲಿರುವ ಇಲಾಖೆಯೊಂದನ್ನು ಜಪ್ತಿ ಮಾಡಲಾಗಿದ್ದು, ಕಚೇರಿಯಲ್ಲಿದ್ದ ಗಣಕಯಂತ್ರ, ಕುರ್ಚಿ, ಮೇಜು, ಅಲ್ಮೇರಾ ಸೇರಿದಂತೆ ಪ್ರಮುಖ ಸರ್ಕಾರಿ ಸ್ವತ್ತುಗಳನ್ನು ನ್ಯಾಯಾಲಯದ ಅಮೀನರು ಮತ್ತು ಸಂತ್ರಸ್ತರ ಪರ ವಕೀಲರ ಸಮ್ಮುಖದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಹೋಗೋಣ. ಸರ್, ನಮ್ಮ ಕಕ್ಷಿದಾರರು ಮಾತಾಡಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಈ ಬೂಕಿಂಗ್ಕೆರೆ ಹೋಬಳಿ, ಮತ್ತಿಕೆರೆ, ಚಿಕ್ಕಾಡಿನಹಳ್ಳಿ, ಬೀಬಾಚಳ್ಳಿ, ಅಳಿಯೂರು ಸುಮಾರು ಒಂದು 10ರಿಂದ 15 ಗ್ರಾಮದ್ದು 2006-7ನೇ ಇಸ್ವಿನಲ್ಲೇ ಹೇಮಾವತಿ ಕೆನಲ್ ಮಾಡಲಿಕ್ಕೆ ಭೂಶೋಧನೆ ಮಾಡಿಕೊಂಡ್ರು. ಭೂಶೋಧನೆ ಮಾಡ್ಕೊಂಡ್ಮೇಲೆ ಆ ಮೊದಲು ಕೊಟ್ಟಂಥ ಪರಿಹಾರ ತಗೊಂಡ್ಮೇಲೆ ಹೆಚ್ಚಿನ ಪರಿಹಾರಕ್ಕೆ ಮಂಡ್ಯದ ಸೆಷನ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ವಕೀಲರು ಹಾಕ್ಕೊಂಡಿದ್ವಿ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಿ 2.5 ವರ್ಷ ಆಗಿದೆ. ಕೋರ್ಟಿಂದ 8 ಬಂದ 9 ಬಾರಿ ಜಪ್ತಿ ಆದೇಶ ಆಗಿದೆ. ನಾವು ಕಚೇರಿಗೆ ಈಗ ಮೊನ್ನೆ ಹೇಮಾವತಿ ಆಫೀಸನ್ನು ಕೂಡ ಜಪ್ತಿ ಮಾಡಿದ್ವು, ನಿಮಗೆಲ್ಲ ಗೊತ್ತಿರೋ ವಿಚಾರ ಆಯಿತಾ. ಹೇಮಾವತಿ ಆಫೀಸಲ್ಲಿ ಎಲ್ಲ ಸಾಮಾನು ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ 1 ತಿಂಗಳಾಗಿದೆ ಜಪ್ತಿ ಮಾಡಿ. ಸರ್ಕಾರ 1% ಕೂಡ ಅದನ್ನು ಸೀರಿಯಸ್ ತೊಗೊಂಡಿಲ್ಲ. ಈ ಗೌರ್ಮೆಂಟು ಒಂದು ಜಪ್ತಿ, ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು ಆಯಿತಾ. 1 ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ಬೀರ್ಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. 3 ಬಾರಿ ನಾವು ಬಂದು ಕೇಳ್ಕೊಂಡಿದ್ದೀವಿ, ಸರ್ ಈ ಥರ ಜಪ್ತಿ ಆದೇಶ ಇದೆ, ಕೋರ್ಟ್ ಆರ್ಡರ್ ಇದೆ, ದಯಮಾಡಿ ಕಟ್ಟಿ. ಜಿಲ್ಲಾಡಳಿತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ಇದು, DC ಅವರಿಗೆ ಮರ್ಯಾದೆ ಪ್ರಶ್ನೆ. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಸಾಹೇಬ್ರನ್ನು ಕೂಡ ಬಂದು ಭೇಟಿ ಮಾಡಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮಾನ್ಯ DC ಅವರು ಇದನ್ನು ಸೀರಿಯಸ್ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ಯಾಕೆಂದರೆ ಇದು DC ಅವರ ಮರ್ಯಾದೆಯ ಪ್ರಶ್ನೆ, ಅವರ ಗೌರವದ ಪ್ರಶ್ನೆ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಂಥ ವಿಷಯಗಳನ್ನ ಅದರಲ್ಲೂ ವಿಶೇಷವಾಗಿ ರೈತರುಗಳ ವಿಚಾರಗಳನ್ನ ಇವರು ಗಂಭೀರ ತಗೊಂಡಿಲ್ಲ. ಈಗ ಜಪ್ತಿ ಆದೇಶ ಆಗಿದೆ, ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ, SL ಆಫೀಸಲ್ಲಿ 10ರಿಂದ 15 ಜನ ಅಧಿಕಾರಿಗಳಿದ್ದಾರೆ ಸರ್. ಏನು ಕೂಡ ಕೆಲಸ ಮಾಡಲಿಕ್ಕೆ ಅಲ್ಲಿಲ್ಲ. ಇದು ಕಾರಣನು ಸರ್ಕಾರ. ಸರ್ಕಾರ ಅಮೌಂಟ್ ರಿಲೀಸ್ ಮಾಡ್ದಾನೆ, ಅಧಿಕಾರಿಗಳು ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಅಮೌಂಟ್ ರಿಲೀಸ್ ಮಾಡ್ದಾನೆ, ಪಾಪ ವಿಶೇಷ ಭೂಸ್ವಾಧೀನಾಧಿಕಾರಿ ಆಗ್ಬೋದು, ಆ ಸ್ಟಾಫ್ ಏನು ಮಾಡ್ತಾರೆ ಪಾಪ. ನಾನು ಏನು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ಈಗ ಹೊಸದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಇವರು ರಾಮಲಿಂಗಾರೆಡ್ಡಿ ಅವರು, ಅವರೇ ನೀರಾವರಿ ಸಚಿವರು. ನೋಡಿ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಚಿವರು. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನು ಕಾಪಾಡ್ಕೋಬೇಕು ಅಂದಿದ್ರೆ ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಲಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ, 6 ಕೋಟಿ, 2 ಕೋಟಿ, 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡ್ಕೊಂಡ್ರ ಜಮೀನಿಗೆ ಪರಿಹಾರ ಕೊಡೋ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ, 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡ್ಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು ಆ ರೈತರು ಬೇರೆ ಇಲ್ಲ, ಈ ರೈತರು ಬೇರೆ ಇಲ್ಲ. KR ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮತ್ತಿಕೆರೆ, ಕಾಡನಹಳ್ಳಿ, ಅಟುಕರಶೆಟ್ಟಿ, ಬೀರ್ಚಳ್ಳಿ ಹಾಗೂ ಇನ್ನಿತರೆ ಗ್ರಾಮಗಳ 15ರಿಂದ 20 ಗ್ರಾಮಗಳ ವ್ಯಾಪ್ತಿಯಲ್ಲಿ ಹೇಮಾವತಿ ನಾಲೆ ನಿರ್ಮಾಣಕ್ಕಾಗಿ 2006-7ರ ಅವಧಿಯಲ್ಲೇ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆರಂಭದಲ್ಲಿ ನೀಡಲಾಗಿದ್ದ ಪರಿಹಾರದ ಮೊತ್ತ ಅತ್ಯಲ್ಪವಾಗಿದ್ದರಿಂದ ಹೆಚ್ಚಿನ ಪರಿಹಾರಕ್ಕಾಗಿ ರೈತರು ಮಂಡ್ಯದ ಸೆಷನ್ ನ್ಯಾಯಾಲಯಕ್ಕೆ ಮೊರೆಹೋಗಿದ್ದರು. ರೈತರ ಸುದೀರ್ಘ ಹೋರಾಟವನ್ನು ಪುರಸ್ಕರಿಸಿದ ನ್ಯಾಯಾಲಯ ಹೆಚ್ಚುವರಿ ಪರಿಹಾರವನ್ನು ಬಡ್ಡಿ ಸಮೇತ ನೀಡುವಂತೆ ಆದೇಶಿಸಿ 2 ವರ್ಷಗಳಲ್ಲಿ ಕಳೆದಿದ್ದರೂ ಕಚೇರಿ ಅಧಿಕಾರಿಗಳು ಜಿಲ್ಲಾಡಳಿತ ಹಣ ಬಿಡುಗಡೆ ಮಾಡಲು ಕ್ರಮ ವಹಿಸಲಿಲ್ಲ. ನ್ಯಾಯಾಲಯದಿಂದ ಸತತ 9 ಬಾರಿ ಜಪ್ತಿ ಆದೇಶ ಹೊರಬಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದರಿಂದ ಬೇಸತ್ತ ರೈತರು ಕೊನೆಗೆ ಜಪ್ತಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕೀಳನಕೊಪ್ಪಲು ಗ್ರಾಮದ ಸ್ವಾಮಿ KS ಅಂತ ನಮ್ಮದು ಸರ್. ಹೊಸಳ್ಳು ನಾಲೆಗೆ ಜಮೀನನ್ನ ಅಳವಡಿಸ್ಕೊಂಡಿದ್ದಾರೆ ಹೇಮಾವತಿಯವರು. ಅಳವಡಿಸ್ಕೊಂಡಿರೋದ್ರಿಂದ ಆಲ್ರೆಡಿ ನಮ್ಮದು ಹೆಚ್ಚು ಕಡಿಮೆ ಸರ್ ನಾಲೆಗೆ ತಗೊಂಡು 4161 ಆಗಿ ಸರ್ 16ರಿಂದ 17 ವರ್ಷ ಆಗಿದೆ.
ಅಲ್ಲಿಂದ ಇಲ್ಲಿ ತನಕನೂ ಸರ್ ನಮಗೆ ಪರಿಹಾರ ಅಂತೂ ಸಿಕ್ಕಿಲ್ಲ. ಇವಾಗ ಹಿಂದೆ ಸರ್ ಸ್ವಲ್ಪ ಹಣ ಕೊಟ್ಟಿದ್ರು, ಹಣ ಕೊಟ್ಟಿರೋದ್ರಿಂದ ಇದು ನಮಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಹೆಚ್ಚುವರಿಗೋಸ್ಕರ ಮಂಡ್ಯದ ನ್ಯಾಯಾಲಯಕ್ಕೆ ಮಾಮೂಲಿ ನಾವು ಲಾಯರ್ ಇಟ್ಕೊಂಡು ಅಪೀಲ್ ಆಗ್ತೇವೆ ಸರ್. ಅಪೀಲಲ್ಲಿ ಏನಾಯಿತು ಅಂತಂದರೆ 2 ವರ್ಷದಲ್ಲೇ ಮಾಮೂಲಿ ತೀರ್ಮಾನ ಆಯಿತು ಸರ್, ಇವ್ರಿಗೆ ಪರಿಹಾರನ ಕೊಡಬೇಕು ಕಣಪ್ಪ ಅಂತ ಸರ್ಕಾರದಿಂದ ಆಲ್ರೆಡಿ ಪರಿಹಾರ ಆಯಿತು ಸರ್. ಇದುವರೆಗೂ ಸರ್ ಅಧಿಕಾರಿ ವರ್ಗದವರು ಯಾರೂ ನಮಗೆ ಪರಿಹಾರನ ಇಲ್ಲಿ ತನಕ ಕೊಟ್ಟಿಲ್ಲ ಸರ್. ಅದರಿಂದ ಸರ್ ಕೋರ್ಟು ಏನು ತೀರ್ಮಾನ ಕೊಡ್ತು ಅಂತ ಅಂದರೆ ಇದು SLO ಆಫೀಸಲ್ಲಿ ಜಪ್ತಿ ಮಾಡೋದಕ್ಕೆ ಸರ್ ಆದೇಶ ಕೊಡ್ತು. ಅದರಿಂದ ಸರ್ ಇವತ್ತು ನಾವು ಆದೇಶದ ಪ್ರಕಾರ ನಾವು ಈ ಚೇರು ಟೇಬಲ್ಲು ಇದನ್ನು ನಾವು ಸರ್ ಇವತ್ತು ನಾವು ಎಲ್ಲನೂ ಮಾಮೂಲಿ ತಂದಿಟ್ಟಿದ್ದೀವಿ ಸರ್. ಅದೇ ಇಷ್ಟು ಅವರು ಪರಿಹಾರ ಕೊಟ್ಟಿದ್ರೆ ಸರ್ ಇಲ್ಲಿ ತನಕ ನಾವು ಏನು ಮಾಡುವಂಗಿಲ್ಲ ಸರ್. 2 ವರ್ಷ ಕಾದಿದ್ದೀವ ನಾವು ಬಡ್ಡಿ ಸಾಲ ಮಾಡ್ಕೊಂಡು ಸರ್. ಇವತ್ತಿನ ಪರಿಸ್ಥಿತಿ ಸರ್ ಎಷ್ಟು ಹೇಳಿದ್ರು ಹೊಸಿ ಸರ್. ಯಾಕೆ ಅಂತಂದರೆ ಎಲ್ಲರೂ ಬಡ್ಡಿಯವರು ಮನೆ ಹತ್ರ ಬಂದು ಕೂತಿದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಮದುವೆ ಮುಂಜಿ ಮಾಡಿ ಸಾಲ ಸೋಲ ಮಾಡ್ಕೊಂಡು ಸರ್ ಇಲ್ಲಿ ತನಕ ನಾವು ಸಾಯೋ ಪರಿಸ್ಥಿತಿ ಆಗೋಗಿದೆ ಸರ್. ಈ ಸರ್ಕಾರದಲ್ಲಿ ನಮಗೆ ಏನೂ ಸವಲತ್ತು ಸಿಗ್ದಂಗೆ ನಮಗೆ ಆಗೋಗಿದೆ ಸರ್. ಇದರ ಪರಿಹಾರನ ನಿವಾರಣೆ ಮಾಡಿಕೊಡ್ಬೇಕು ರೈತರಿಗೆ. ನಿಮಗೆ ಮೇಲ್ಮಟ್ಟ ಗಂಟ್ಲು ನಾವು ನಿಮ್ಮ ಕಳಕಳೆಯಿಂದ ಮನವಿ ಮಾಡ್ಕೊತೀವಿ. ಎಲ್ಲರೂ ನಮಗೆ 2 ವರ್ಷ ಆಗೂ ನಮಗೆ ಈ ಆದೇಶದ ಪ್ರಕಾರ ನಮಗೆ ಕೋರ್ಟ್ ಆದೇಶದ ಪ್ರಕಾರ ಪರಿಹಾರ ಸಿಕ್ಕಿಲ್ಲ. ಇದು ಯಾವುದೇ ಕಾರಣಕ್ಕೂ ನಮಗೆ ಪರಿಹಾರ ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮಂಡ್ಯ ನಗರದ ವಾರ್ಡ್ ಸಂಖ್ಯೆ 3ರ BD ಕಾಲೋನಿ ಅಂಗನವಾಡಿ ಮಕ್ಕಳಿಗೆ ಪಿಜಿಲಾನಿ ಫೌಂಡೇಶನ್ ವತಿಯಿಂದ ಶಾಲಾ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸುವ ಅರ್ಥಪೂರ್ಣ ಕಾರ್ಯಕ್ರಮ BD ಕಾಲೋನಿ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ನಂತರ ಅಂಗನವಾಡಿ ಕೇಂದ್ರದ ಪುರಾಣಿ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಪಿಜಿಲಾನಿ ಫೌಂಡೇಶನ್ ಅಧ್ಯಕ್ಷರಾದ ಇರ್ಫಾನ್ ಪಾಷಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನುಸೂತ್ರ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ನೂರ್ ಅಹಮದ್ ಮಾತನಾಡಿ, ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಂಘ ಸಂಸ್ಥೆಗಳು ಮುಂದೆ ಬರಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದರು. ಸಮಾಜ ಸೇವೆಯನ್ನು ಬಹಿರಂಗವಾಗಿ ಮಾತನಾಡುವ ಮೂಲಕ ಇತರರಿಗೂ ಪ್ರೇರಣೆಯಾಗಬೇಕು ಅಂತ ಅವರು ಹೇಳಿದರು. ನಮ್ಮ ಜಿಲಾನ್ ಫೌಂಡೇಶನ್ ವತಿಯಿಂದ ಏನು ಬ್ಯಾಗ್ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ, ಅದರಲ್ಲಿ ನಮ್ಮ ತೌಸೀಫ್ ಉರ್ಫ್ ಬೆಳ್ಕಂದು ಬಹಳ ಶ್ರಮ ಇದೆ. ಇವಾಗ ಜಿಲಾನ್ ಫೌಂಡೇಶನ್ ಇರ್ಫಾನ್ ಪಾಷಾ ಏನಿದ್ದಾರೆ ಅವರು ಎಲೆಮಾರಿ ಕಾಯಿಯಂಗೆ ಸೋಷಿಯಲ್ ವರ್ಕ್ ಮಾಡ್ಕೊಂಡೇ ಬರ್ತಾ ಇದ್ರು. ಅವರು ಒಂದು ದಿವಸ ಅವರು ಈ ರಂಜಾನ್ ಟೈಮಲ್ಲಿ ನಾವು ದಡ್ಕನ್ನು ಎಲ್ಲ ಕೂತ್ಕೊಂಡು ಮಾತಾಡ್ದು, ನೀವು ಮಾಡ್ತಾ ಇರೋ ಕೆಲಸನ ಈ ಜನಗಳಿಗೆ ಅರ್ಥ ಆಗಬೇಕು. ನೀವು ಎಲ್ಲೋ ಕೈ ಮುಚ್ಚಿ ಯಾರಿಗೆಲ್ಲ ಕೊಟ್ಟರೆ ಅದು ನಿಮಗೆ ಒಳ್ಳೇದಾಯ್ತದೆ. ಆದರೆ ಜನಗಳಿಗೆ ತೋರಿಸಿದ್ರೆ ನಿಮಗೆ ನೋಡ್ಬಿಟ್ಟು ಇನ್ನೊಂದು 4 ಜನ ಸಮಾಜ ಸೇವೆ ಮಾಡೋಕ್ಕೆ ಮುಂದೆ ಬರ್ತಾರೆ. ನೀವು ಬಹಿರಂಗವಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ಕೆ ಅವರು ಮನಸ್ಫೂರ್ತಿ ಒಪ್ಕೊಂಡು ಇದೇ ಸಾಲಿನಲ್ಲಿ ಬರೀ BD ಕಾಲೋನಿಗೆ ಅಲ್ಲ. ಸಮಾಜ ಸೇವಕ ದಡ್ಕನ್ ಮಾತನಾಡಿ, ಪಿಜಾನಿ ಫೌಂಡೇಶನ್ ಮತ್ತು ಇರ್ಫಾನ್ ಪಾಷಾ ಅವರು ಎಲೆಮರೆಕಾಯಿಯಂತೆ ಸಮರ್ಚೆ ಮಾಡ್ತಿದ್ದಾರೆ. ಅವರು ಮಾಡುತ್ತಿರುವ ಒಳ್ಳೆಯ ಕೆಲಸಗಳು ಜನರಿಗೆ ತಿಳಿಯಬೇಕು ಅಂತ ಹೇಳಿದರು. ಕೊಡೋದಂದ್ರೆ ನಮ್ಮ ಸ್ನೇಹಿತರು ಇಮ್ರಾನ್ ಪಾಷಾ, ಇರ್ಫಾನ್ ಪಾಷಾ ಅವರು ಬರೀ ನಮ್ಮ ಮಾತಿಗೆ ಎಲ್ಲರೂ ಏನಿದ್ರು ನಾನು ಹೆಲ್ಪ್ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂದರು. ಹಂಗೆ ನಮ್ಮ ನೂರಣ ಇದ್ದಾರಲ್ಲ ಅವರು ಜಿನೇನೆ. ನಾವು ಯಾವಾಗಲೂ ಒಂದು ಫಂಕ್ಷನ್ ಮಾಡೋನು ಅತಿ ಮೀರಿ ನಮಗೆಲ್ಲ ಸಹಾಯ ಮಾಡ್ತಾರೆ. ನಾನು ಏನನ್ನೋದು ಅಂದರೆ ನಮ್ಗೆ ಈ ಥರ ದಾನಿಗಳು ಬೇಕು. ಈ BD ಕಾಲೋನಿದಲ್ಲಿ ಭಾರಿ ಕಷ್ಟದಲ್ಲವ್ರೆ, ನಾವು ಕೈ ಜೋಡಿಸ್ಬೇಕು. ಇಲ್ಲಿ ನೀರು ಬಂದರೂ ಯಾರೂ ನೋಡೋಕ್ಕಾಗಲ್ಲ, ಒಂದು ಪರಿಸ್ಥಿತಿ ಬಂದರೂ ಯಾರೂ ನೋಡೋಕ್ಕಾಗಲ್ಲ. ನಾವು ಎಲ್ಲರೂ ಕೈ ಜೋಡಿಸಿ ಇಂಥ ಮಕ್ಕಳಿಗೆ ಮುಂದೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಮುಂದಕ್ಕೆ ಒಂದು ಆಫೀಸರ್ ಆಯ್ತಾರೆ, ಒಂದು ಒಳ್ಳೆ ಗುಣಗಳು ಐತಾರೆ ಅಂತ ನಾನು ಕೇಳ್ತೀನಿ. ಕಾರ್ಯಕ್ರಮದಲ್ಲಿ ವಾಲಿದಾ ಜೀಲಂ ಪಾಷಾ, ಪರ್ವೀನ್ ತಾಜ್, ಮಹಮ್ಮದ್ ಹನೀಫ್, ಸತ್ತಾರ್ ಖಾನ್, ತಬುಷಂ, ವಾಸಿಫ್ ಪಾಷಾ ಸೇರಿದಂತೆ ಅನೇಕರಿದ್ದರು. ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ಉದ್ಯಮ ಮತ್ತು ಉದ್ಯೋಗ ಕ್ಷೇತ್ರವಾಗಿ ಬೆಳೆಯುತ್ತಿದೆ ಎಂದು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀನುಗಾರರ ಸಹಕಾರ ಸಂಘದ ನೂತನ ಅಧ್ಯಕ್ಷ MNLA ಡಿ ಕೃಷ್ಣ ಹೇಳಿದರು. ಮಂಡ್ಯನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀನುಗಾರರ ಸಹಕಾರ ಸಂಘದ ಆಡಳಿತ ಮಂಡಳಿ ಆಯೋಜಿಸಿದ್ದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ಗೌರವಾರ್ಪಣೆ ಮತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಳೆದ 45 ವರ್ಷಗಳಿಂದ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕುತ್ತಿರುವ NC ಮತ್ತು SC ಮತ್ತು ST ಸಮುದಾಯವನ್ನು ಒಗ್ಗೂಡಿಸಿ ಜಿಲ್ಲಾ ಮಟ್ಟದಲ್ಲಿ ಸಹಕಾರ ಸಂಘವನ್ನು ಹುಟ್ಟುಹಾಕಲಾಗಿದೆ. ಈವರೆಗೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲೂ ಈ ಸಮುದಾಯದ ಮೀನುಗಾರರಿಗೆ ಪ್ರತ್ಯೇಕ ಜಿಲ್ಲಾ ಮಟ್ಟದ ಸಂಘ ಇರಲಿಲ್ಲ. ಮಂಡ್ಯ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಶೋಷಿತ ಸಮುದಾಯವನ್ನು ಒಗ್ಗೂಡಿಸಿ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆ
SC/ST ಮೀನುಗಾರರ ಸಹಕಾರ ಸಂಘ ಇಂದು ಅಸ್ತಿತ್ವಕ್ಕೆ ಬಂದಿದೆ. ಈ ಸಂಘ ಕರ್ನಾಟಕ ರಾಜ್ಯದಲ್ಲಿ SC/ST ಸಮುದಾಯದವರು ಯಾರೂ ಕೂಡ ಜಿಲ್ಲಾ ಮಟ್ಟದ ಸಂಘ ಮಾಡಿರಲಿಲ್ಲ. ಇದುವರೆಗೂ 40-50 ವರ್ಷಗಳಿಂದ ಒಂದೇ ಸಮುದಾಯದವರು ಈ ಇಲಾಖೆಯಲ್ಲಿ ವೃತ್ತಿ ಅವಲಂಬಿತರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಒಂದು ಇಲಾಖೆಯಲ್ಲಿ ನಾವ್ಯಾಕೆ ಇದನ್ನು ಮಾಡಬಾರ್ದು ಅಂತ ನಾವು ಒಟ್ಟುಗೂಡಿ ಈಗ ಒಂದು ಸಂಘನ ಸ್ಥಾಪನೆ ಮಾಡಿದ್ದೀವಿ. ಇದರಲ್ಲಿ ಭಾಳಷ್ಟು ಆರ್ಥಿಕವಾಗಿ ಅಭಿವೃದ್ಧಿ ಪಡ್ಬೋದು. ಎಲ್ಲ ಥರದ್ದು ಸಾಲ ಸೌಲಭ್ಯ ಮತ್ತು ಮನೆಗಳು ಇನ್ನಿತರೆ ಸವಲತ್ತುಗಳೆಲ್ಲ ಸಿಗ್ತಾ ಇದೆ. ಹಿಂದೆ ಎಲ್ಲ ನಮ್ಮ ಸಮುದಾಯದ್ದು ಬೇರೆ ಸಮುದಾಯದರ ಪಾಲಾಗಿ ಇದುವರೆಗೂ ಬಂದಿದೆ. ನಾವು ಇದರ ವಿಚಾರವನ್ನು ತಿಳಿದಾಗ ನಾವು ಯಾಕೊಂದು ಮಾಡಬಾರ್ದು ಜಿಲ್ಲಾ ಮಟ್ಟದ ಅಂತ ಇಡೀ ಮಂಡ್ಯ ಜಿಲ್ಲೆಯ ಟೂರ್ ಮಾಡಿ ಎಲ್ಲ ವರ್ಗದ ಶೋಷಿತ ಸಮುದಾಯಗಳನ್ನ ಒಗ್ಗೂಡಿಸಿ ಇದೊಂದು ಸಂಘನ ನೋಂದಣಿ ಮಾಡಿಸಿ ಇವತ್ತಿನ ದಿನ ಅಸ್ತಿತ್ವಕ್ಕೆ ಬಂದಿದೆ. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕುಮಾರ್, ಸ್ವಾಮಿ, ಚೇತನ್ ಕುಮಾರ್, ಶರತ್, ರಜನಿಕಾಂತ್, ಸಂತೋಷ್, ಶಿವಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ